ಆಲ್ರೆಡಿ ಕರ್ನಾಟಕದ ಹಿನ್ನೆಲೆಯನ್ನ, ಕರ್ನಾಟಕದ ಪ್ರಾಕೃತಿಕ ಲಕ್ಷಣವನ್ನ, ಕರ್ನಾಟಕದ ಹವಾಮಾನ ಮತ್ತು ವಾಯುಗುಣವನ್ನ, ಮತ್ತೆ ಕರ್ನಾಟಕ ರಾಜ್ಯದ ಮಣ್ಣು, ಈ ಎಲ್ಲ ಚಾಪ್ಟರ್ಗಳನ್ನು ಡಿಸ್ಕಸ್ ಮಾಡಿ ಪ್ರೆಸೆಂಟ್ ಕರ್ನಾಟಕದ ಏನಾಯ್ತು, ಯಾಕೆ ಗೊಂಬಿ ಚಿತ್ರ ಕಳ್ಸಾಗತ್ತೀರಿ? ಕ್ವಶನ್ ಕೇಳಿ. ನಿಮ್ಮ ಮಾತು ನನ್ಗೆ ಗೊತ್ತಾಗಲ್ಲ, ಇದಲ್ಲ ಸ್ಟ್ರಕ್ ಆಗ್ತಾ ಇದೆಯಾ? ಓಹೋ, ನೋಡಿ, ನಾ ಆಲ್ರೆಡಿ ಕರ್ನಾಟಕ ರಾಜ್ಯದ ಅರಣ್ಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ನಾವು 3 ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡಿದ್ದೆವು, ಪ್ಲಸ್ 4 ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಆಲ್ರೆಡಿ 5 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನು ತಗೊಂಡಿವಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿರುವಂತಹ ಪಕ್ಷಿಧಾಮಗಳನ್ನು ತೆಗೆದುಕೊಂಡಾಗ, ಪಕ್ಷಿಧಾಮಗಳು ಅಂತ ಕರೀತೀವಿ. ಪಕ್ಷಿಧಾಮಗಳು ಅಂದ್ರೆ ಬರ್ಡ್ ಸೆಂಚುರಿಗಳು. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವಂತ ಪ್ರಮುಖವಾಗಿರುವಂತ ಪಕ್ಷಿಧಾಮಗಳು. ನಮ್ಮ ರಾಜ್ಯದಲ್ಲಿ ಅತಿ ಮುಖ್ಯವಾಗಿರುವಂತ ಪಕ್ಷಿಧಾಮಗಳ ಸಂಖ್ಯೆ 5 ಪ್ರಧಾನವಾದ ಪಕ್ಷಿಧಾಮಗಳದ ನೋಡಿ. 5 ಪಕ್ಷಿಧಾಮಗಳು ಯಾವುವು? 1 ರಂಗನತಿಟ್ಟು ಪಕ್ಷಿಧಾಮ, ರಂಗನತಿಟ್ಟು ಪಕ್ಷಿಧಾಮ. 2 ಘಟಪ್ರಭಾ ಪಕ್ಷಿಧಾಮ, ಘಟಪ್ರಭಾ ಪಕ್ಷಿಧಾಮ. 3 ಗುಡವಿ ಪಕ್ಷಿಧಾಮ, ಮಂಡೇಗದ್ದೆ ಪಕ್ಷಿಧಾಮ, ಮಂಡೇಗದ್ದೆ ಪಕ್ಷಿಧಾಮ. ಇನ್ನೊಂದು ಅತ್ತಿವೇರಿ ಪಕ್ಷಿಧಾಮ ನೋಡಿ. ಯಾಕೆ ಗೊಂಬೆ ಚಿತ್ರ ಕಳ್ಸಾಗತ್ತೀರಿ? ಮೂರು ರಾಷ್ಟ್ರೀಯ ಉದ್ಯಾನವನ ಡಿಸ್ಕಸ್ ಮಾಡಿದ್ವಿ. ಸ್ಟ್ರಕ್ ಆಗ್ತಾ ಇದೆಯಾ? ಹಾ, ಕವಿತಾ ಹೇಳ್ತೇನೆ, ಹೇಳ್ತೇನೆ. ಆಯ್ತಾಯ್ತು, 3 ಹೇಳ್ತೇನೆ, ಅವು 2 ಹೇಳ್ತೇನೆ, ಹೇಳ್ತೇನೆ. ಸಮಾಧಾನ ಇರು. ಓಕೆ, ಉಳಿದಾಗ ಆಯ್ತು ಹೇಳ್ತೇನೆ. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇದೆ. ಘಟಪ್ರಭಾ ಪಕ್ಷಿಧಾಮ ಎಲ್ಲಿದೆ ಅಂದ್ರೆ ಬೆಳಗಾವಿಯಲ್ಲಿದೆ, ಬೆಳಗಾವಿ. ಗುಡುವಿ ಪಕ್ಷಿಧಾಮ ಎಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಶಿವಮೊಗ್ಗ ಜಿಲ್ಲೆ. ಮಂಡ್ಯಗದ್ದೆ ಎಲ್ಲಿದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಶಿವಮೊಗ್ಗ ಜಿಲ್ಲೆ. ಅತ್ತಿವೇರಿ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡದಲ್ಲಿ ಕಂಡು ಬರ್ತದೆ, ಉತ್ತರ ಕನ್ನಡ. ಇಂಪಾರ್ಟೆಂಟ್. ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ, ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿ, ಗುಡುವಿ ಪಕ್ಷಿಧಾಮ ಶಿವಮೊಗ್ಗ, ಮಂಡ್ಯಗದ್ದೆ ಪಕ್ಷಿಧಾಮ ಶಿವಮೊಗ್ಗ, ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡ. ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ 5 ಈ ಪಕ್ಷಿಧಾಮಗಳು, ಅತಿ ಮುಖ್ಯವಾದ ಪಕ್ಷಿಧಾಮಗಳು ರಂಗನತಿಟ್ಟು. ಆಕ್ಚುಲಿ ರಂಗನತಿಟ್ಟು ಪಕ್ಷಿಧಾಮ ಇದೆಯಲ್ಲ, ಇದು ಘೋಷಣೆಯಾದ ವರ್ಷ 1940. ರಂಗನತಿಟ್ಟು ಪಕ್ಷಿಧಾಮ ಘೋಷಣೆಯಾದ ವರ್ಷ ಅಂದ್ರೆ 1940ರಲ್ಲಿ ಘೋಷಣೆಯಾಗಿದೆ. ಈ ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬಂದು, ಇದು ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ಪಕ್ಷಿಧಾಮ ಇದೆ. ಮತ್ತೆ ಇನ್ನೊಂದು, ರಂಗನತಿಟ್ಟು ಅನ್ನುವುದು ಒಂದು ರಾಮ್ಸಾರ್ ತಾಣನೂ ಕೂಡ ಹೌದು. ರಂಗನತಿಟ್ಟದಲ್ಲ, ಇದೊಂದು ರಾಮ್ಸಾರ್ ತಾಣನೂ ಹೌದು. ಈ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ಪಕ್ಷಿಧಾಮವಾಗಿದ್ದು, ಅತ್ಯಂತ ಹಳೆಯದಾಗಿರುವ ಪಕ್ಷಿಧಾಮವಾಗಿದ್ದು, ಇದನ್ನ ಪಕ್ಷಿಗಳ ಕಾಶಿ ಅಂತ ಕರೀತಾರೆ. ಪಕ್ಷಿಗಳ ಕಾಶಿ. ಪಕ್ಷಿಗಳ ಕಾಶಿ ಎಂದು ಕರೆದವರು ಯಾರಂದ್ರ ಸಲೀಂ ಅಲಿ ಅವರು. ಯಾಕೆ ಸಲೀಂ ಅಲಿ ಅವರು ಅಂತಂದ್ರೆ ಅವರು ಪಕ್ಷಿ ಪ್ರೇಮಿಯವರು. ಅವರು ಒಂದು ಗ್ರಂಥವನ್ನು ಬರೀತಾರೆ, ಮೈ ಲೈಫ್ ಈಸ್ ಮೈ ಬರ್ಡ್ ಅನ್ನುವಂಥ ಗ್ರಂಥ. ನೆನ್ಪಿಡ್ರಿ, ಸಲೀಂ ಅಲಿ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರ ಮೈ ಲೈಫ್ ಈಸ್ ಮೈ ಬರ್ಡ್. ಮೈ ಲೈಫ್ ಈಸ್ ಮೈ ಬರ್ಡ್ ಅನ್ನುವಂಥ ಒಂದು ಕೃತಿಯಲ್ಲಿ ಇದನ್ನ ಪಕ್ಷಿಗಳ ಕಾಶಿ ಅಂತ ಕರೆದರು. ಯಾವುದು? ರಂಗನತಿಟ್ಟು ಪಕ್ಷಿಧಾಮ. ಇನ್ನೊಂದು ವಿಶೇಷ ಏನಂದ್ರ, ರಂಗನತಿಟ್ಟು ಪಕ್ಷಿಧಾಮ ಇದು ಸರ್ವಕಾಲಿಕ ಪಕ್ಷಿಧಾಮ ಅಂತ ಕರಿತೀವಿ. ಅಂದ್ರೆ ವರ್ಷ ಪೂರ್ತಿ ಇಲ್ಲಿ ಹಕ್ಕಿಗಳು ಬದುಕ್ತವೆ. ಬೇರೆ ಬೇರೆ ದೇಶಗಳಿಂದ ಬಂದು ಮೊಟ್ಟೆ ಇಟ್ಟು ಮರಿ ಹಾಕಿ
ಆಮೇಲೆ ಅವು ಹೋಗುವಂತ ಸಮಯದಲ್ಲಿ ದೇಶೀಯ ಪಕ್ಷಿಗಳು ಅವು ನೋಡಿ ಇವು ಅಳತ್ತವಂತ, ಇವು ನೋಡಿ ಅವು ಅಳತ್ತವಂತ. ಇದು ನಾ ಹೇಳಿದ ಮಾತಲ್ಲ, ಪಕ್ಷಿ ಪ್ರೇಮಿಯಾಗಿರುವಂತ ಸಲೀಂ ಅಲಿ ಅವರು ಹೇಳಿದಂತ ಮಾತು. ಹಾಗಾದ್ರೆ ಇನ್ನೊಂದು ಕ್ವಶನ್ ನಿಮಗೆ, ಪಕ್ಷಿ ಪ್ರೇಮಿ ಇದು ಸಲೀಂ ಅಲಿ ಪಕ್ಷಿಧಾಮ ಎಲ್ಲಿದೆ? ಸಲೀಂ ಅಲಿ ಪಕ್ಷಿಧಾಮ ಎಲ್ಲಿ ಕಂಡು ಬರ್ತದೆ? ಸೂಪರ್, ಎಕ್ಸಲೆಂಟ್, ಆದರ್ಶ ಕರೆಕ್ಟ್, ತ್ರಿವೇಣಿ ಪಾಟೀಲ್ ಕರೆಕ್ಟ್. ಪಕ್ಷಿ ಪ್ರೇಮಿಯಾಗಿರುವಂತ ಸಲೀಂ ಅಲಿ ಅವರ ಹೆಸರಿನಲ್ಲಿ ಎಸ್ ಗೋವಾದಲ್ಲಿದೆ ನೋಡಿ, ಗೋವಾ. ಹಾಗಾದ್ರೆ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಕಾಶ್ಮೀರದಲ್ಲಿದೆ ನೋಡಿ. ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಇರೋದು ಜಮ್ಮು ಕಾಶ್ಮೀರದಲ್ಲಿ, ಕರೆಕ್ಟಾ? ಜಮ್ಮು ಕಾಶ್ಮೀರದಲ್ಲಿ ಸಲೀಂ ಅಲಿ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ಓಕೆ, ನೀವು ಬರ್ಕೊಳ್ರಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದು ಅತಿ ದೊಡ್ಡ ಪಕ್ಷಿಧಾಮ ಅಂತಂದ್ರ ಆಕ್ಚುಲಿ ಅದು ಇಲ್ಲ, ಅದನ್ನ ಅಧಿಕೃತವಾಗಿ ಪಕ್ಷಿಧಾಮ ಅಂತ ಘೋಷಣೆ ಮಾಡಿಲ್ಲ. ಆದ್ರೂ ಅವುಗಳನ್ನ ಇತರೆ ಪಕ್ಷಿಧಾಮಗಳ ಲಿಸ್ಟ್ ನಲ್ಲಿ ನಾವು ನೋಡ್ತೀವಿ. ಇತರೆ ಪಕ್ಷಿಧಾಮಗಳ ಲಿಸ್ಟ್ ನಲ್ಲಿ ನಂಬರ್ 1 ಯಾವ್ದಂದ್ರ, ನಂಬರ್ 1 ಬೋನಾಳ ಪಕ್ಷಿಧಾಮ ನೋಡಿ. ಬೋನಾಳ ಪಕ್ಷಿಧಾಮ, ಬೋನಾಳ ಪಕ್ಷಿಧಾಮ. ಈ ಬೋನಾಳ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು, ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಒಂದು ಪ್ರಸಿದ್ಧವಾದ ಬೋನಾಳ ಅನ್ನುವಂತ ಒಂದು ಪಕ್ಷಿಧಾಮ ಇದೆ. ಬೋನಾಳ ಪಕ್ಷಿಧಾಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಕಂಡು ಬಂದು, ಇದರ ವಿಶೇಷ ಏನಂದ್ರೆ ಇದು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ. ಇದು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ. ನಮ್ಮ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತ ಪಕ್ಷಿಧಾಮ ಯಾವ್ದಂದ್ರ ಈ ಒಂದು ಬೋನಾಳ ಪಕ್ಷಿಧಾಮ. ಎಲ್ಲಿದೆ ಅಂದ್ರ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಕಂಡು ಬರುತ್ತೆ. ಕಗ್ಗಡಲು ಪಕ್ಷಿಧಾಮ ಎಲ್ಲಿದೆ? ಕಗ್ಗಡಲು ಪಕ್ಷಿಧಾಮ ಕರ್ನಾಟಕ ರಾಜ್ಯದಲ್ಲಿ ಕಗ್ಗಡಲು ಅನ್ನುವಂತ ಒಂದು ಪಕ್ಷಿಧಾಮ ಇದೆ. ಹೇಳಿ ನೋಡೋಣ, ಕಗ್ಗಡಲು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಸೂಪರ್, ಸುಚಿತ್ರ ಅವರೇ ಕರೆಕ್ಟ್ ಆನ್ಸರ್. ಕಗ್ಗಡಲು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ತುಮಕೂರು ಜಿಲ್ಲೆಯಲ್ಲಿ ಕಗ್ಗಡಲು ಎಂಬ ಪಕ್ಷಿಧಾಮವನ್ನು ನೋಡ್ತೀವಿ. ತುಮಕೂರು ಜಿಲ್ಲೆಯಲ್ಲಿ ಕಗ್ಗಡಲು ಪಕ್ಷಿಧಾಮ ಫೇಮಸ್. ಓಕೆ, ಗುಡುವಿ ಪಕ್ಷಿಧಾಮ ಎಲ್ಲಿದೆ? ಸಾರಿ, ಮಾಗಡಿ ಪಕ್ಷಿಧಾಮ. ಮಾಗಡಿ ಪಕ್ಷಿಧಾಮ ಎಲ್ಲಿದೆ? ಸೂಪರ್, ಮಾಗಡಿ ಪಕ್ಷಿಧಾಮ ಎಲ್ಲಿದೆ ಅಂದ್ರೆ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಗದಗ ಜಿಲ್ಲೆಯಲ್ಲಿ. ಹಾಗಾದ್ರೆ ಒಂದು ನಿಮ್ಮ ಕ್ವಶನ್ ಕೇಳ್ತೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಥಳ ಸಮುದಾಯ ಮೀಸಲು ಪ್ರದೇಶ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದ ಏಕೈಕ ಒಂದು ಸ್ಥಳ ಇದೆ, ಅದನ್ನ ಸಮುದಾಯ ಮೀಸಲು ಪ್ರದೇಶ ಅಂತ ಕರಿತೀವಿ. ಗೋಪಾಲ ಕರೆಕ್ಟ್ ಆನ್ಸರ್, ಆದರ್ಶ ಕರೆಕ್ಟ್ ಆನ್ಸರ್. ಕೊಕ್ಕರೆ ಬೆಳ್ಳೂರು ಅನ್ನುವಂಥದ್ದು. ಕೊಕ್ಕರೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇದೆಯಲ್ಲ, ಎಲ್ಲಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬಂದು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇದು ಕರ್ನಾಟಕ ರಾಜ್ಯದ ಸಮುದಾಯ ಮೀಸಲು ಪ್ರದೇಶ. ಸಮುದಾಯ ಮೀಸಲು ಪ್ರದೇಶ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಅನ್ನುವಂಥದ್ದು. ಲಕ್ಷ್ಮಿ ಅವ್ರು ಕೇಳ್ತಾ ಇದ್ದಾರೆ, ಸರ್ ಹಂಗಂದ್ರೆ ಏನ್ರಿ? ಹಂಗಂದ್ರೆ ಏನು ಅಂತಂದ್ರ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಎರಡೂ ಮಿಕ್ಸ್ ಆಗಿ, ಗೌರ್ಮೆಂಟ್ ಮತ್ತು ಪ್ರೈವೇಟ್ಗಳು ಎರಡೂ ಮಿಕ್ಸ್ ಆಗಿ ಮಾಡುವಂತ ಪಕ್ಷಿಧಾಮವನ್ನು ಏನಂತ ಕರಿತೀವಿ ಅಂದ್ರೆ ನಾವು ಸಮುದಾಯ ಮೀಸಲು ಪ್ರದೇಶ ಅಂತ ಕರಿತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಯಾವ್ದಂದ್ರ ಅದು ಮಂಡ್ಯ ಜಿಲ್ಲೆಯ ಕೊಕ್ಕರೆ ಬೆಳ್ಳೂರು. ಅಂದ್ರೆ ಆ ಭಾಗದ ರೈತರಿಗೆ ನಾವು ಧನ್ಯವಾದ ಹೇಳ್ಬೇಕು. ಆ ಭಾಗದ ರೈತರು ಏನು ಮಾಡಿದ್ದಾರಂದ್ರ ತಮ್ಮ ಹೊಲ ಗದ್ದೆಗಳಲ್ಲಿ ಕೂಡ ಪಕ್ಷಿಗಳು ಬಂದು ಕೂತ್ರ ಆ ಪಕ್ಷಿಗಳಿಗೆ ಯಾವುದೇ ತೊಂದರೆಯನ್ನ ಕೊಡ್ತಾ ಇಲ್ಲ, ಅದರ ಮುಖ್ಯ ಉದ್ದೇಶ. ಓಕೆ, ಇದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5 ಹುಲಿ ಸಂರಕ್ಷಣಾ ತಾಣಗಳನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದ 5 ಹುಲಿ ಸಂರಕ್ಷಣಾ ತಾಣ. ನಾಳೆ ಕ್ವಶನ್ ಹೆಂಗ್ ಕೇಳಬಹುದು, ಯಾವುದಲ್ಲ ಅಂತ ಕೇಳಬಹುದು. ಯಾವುದಲ್ಲ ಅಂತ ಹೇಳಿ ಕೇಳುವ ಸಾಧ್ಯತೆ ಇದೆ. ನೋಡೋಣ ಬಿಡಿಸ್ರಿ.
ಕುದುರೆಮುಖ, ನಾಗರಹೊಳೆ, ಬಂಡೀಪುರ, ದಾಂಡೇಲಿ. ಈ ಕೆಳಗಿನ ಯಾವುದು ಹುಲಿ ಸಂರಕ್ಷಣಾ ತಾಣ ಅಲ್ಲ? ಈ ಕೆಳಗಿನ ಯಾವುದು ಹುಲಿ ಸಂರಕ್ಷಣಾ ತಾಣ ಅಲ್ಲ? 5 ಮಾರ್ಕ್ಸ್. ಸೂಪರ್. ಸರಿಯಾದಂತ ಉತ್ತರ ಕುದುರೆಮುಖ ಅಲ್ಲ ನೋಡಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ 5 ಹುಲಿ ಸಂರಕ್ಷಣಾ ತಾಣಗಳದಾವ. 5ರಲ್ಲಿ ಒಂದನೇದ್ದು ಯಾವುದು? ಬಂಡೀಪುರ, ಎರಡನೇದ್ದು ಭದ್ರಾ ಹುಲಿ ಸಂರಕ್ಷಣಾ ತಾಣ. ನೆಕ್ಸ್ಟ್ ನಾಗರಹೊಳೆ, ನೆಕ್ಸ್ಟ್ ದಾಂಡೇಲಿ, ನೆಕ್ಸ್ಟ್ BRT. ಅನುಕ್ರಮವಾಗಿ ಬಂಡೀಪುರ 1973, ಭದ್ರಾ 1998, ನಾಗರಹೊಳೆ 2000, ದಾಂಡೇಲಿ 2006, BRT 2011. BRT ಅಂದ್ರೆ ಏನು? ಬಿಳಿಗಿರಿ ರಂಗನ ಟೆಂಪಲ್. ದಾಂಡೇಲಿ 2006, ನಾಗರಹೊಳೆ 2000, ಭದ್ರಾ 1998, ಬಂಡೀಪುರ 1973. ಅನುಕ್ರಮವಾಗಿ ಬಂಡೀಪುರ ನಿಮ್ಗೆಲ್ಲ ಗೊತ್ತದೆ, ಚಾಮರಾಜನಗರದಲ್ಲಿದೆ. ಇದು ನಮ್ಮ ರಾಜ್ಯದ ಮೊದಲ ಹುಲಿ ಸಂರಕ್ಷಣಾ ತಾಣ ಅಂತ ಕರಿತೀವಿ. ಭದ್ರಾ ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು. ನಾಗರಹೊಳೆ ಎಲ್ಲಿದೆ? ಕೊಡಗು ಜಿಲ್ಲೆ. ದಾಂಡೇಲಿ ಉತ್ತರ ಕನ್ನಡ. BRT ಚಾಮರಾಜನಗರ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಮುಖವಾಗಿರುವ 5 ಹುಲಿ ಸಂರಕ್ಷಣಾ ತಾಣಗಳು: 1973ರಲ್ಲಿ ಬಂಡೀಪುರ, ಚಾಮರಾಜನಗರ; 1998 ಭದ್ರಾ, ಶಿವಮೊಗ್ಗ; 2000 ನಾಗರಹೊಳೆ, ಕೊಡಗು ಜಿಲ್ಲೆ; 2006 ದಾಂಡೇಲಿ, ಉತ್ತರ ಕನ್ನಡ; 2011 BRT ಚಾಮರಾಜನಗರ. ಹಾಗಾದ್ರೆ ದೇಶ ಕರಡಿಧಾಮ, ದರೋಜಿ ಕರಡಿಧಾಮ. ನಂಬರ್ 2 ಗೂಡಿಕೋಟೆ ಕರಡಿಧಾಮ. ನಂಬರ್ 3 ಅರಸೀಕೆರೆ ಕರಡಿಧಾಮ. ನಂಬರ್ 4 ತಿಮ್ಲಾಪುರ ಕರಡಿಧಾಮ. ದರೋಜಿ ಕರಡಿಧಾಮ ಎಲ್ಲಿದೆ ಹೇಳ್ರಿ ನೋಡೋಣ. ದರೋಜಿ ಕರಡಿಧಾಮ ಯಾವ ಜಿಲ್ಲೆಯಲ್ಲಿದೆ? ಸೂಪರ್, ಬಳ್ಳಾರಿಯಲ್ಲಿದೆ ನೋಡಿ. ಬಳ್ಳಾರಿಯಲ್ಲಿ. ಗೂಡಿಕೋಟೆ ವಿಜಯನಗರ ನೋಡಿ. ಅರಸೀಕೆರೆ ಹಾಸನ್. ತಿಮ್ಲಾಪುರ ತುಮಕೂರು. ತಿಮ್ಲಾಪುರ ಕರಡಿಧಾಮ ತುಮಕೂರದಲ್ಲಿದ್ದರೆ ಅರಸೀಕೆರೆ ಅನ್ನುವಂಥ ಒಂದು ಕರಡಿಧಾಮ ಹಾಸನ್ ಜಿಲ್ಲೆಯಲ್ಲಿದೆ. ವಿಜಯನಗರದಲ್ಲಿ ಗೂಡಿಕೋಟೆ, ಬಳ್ಳಾರಿ, ದರೋಜಿ. ಎರಡು ಕರೆಕ್ಟ್ ಅದ ನೋಡ್ರಿ, ದರೋಜಿ ಮತ್ತು ಗೂಡಿಕೋಟೆ. ದರೋಜಿ ಕರಡಿಧಾಮ ಬಳ್ಳಾರಿಯಲ್ಲಿದ್ರೆ ಗೂಡಿಕೋಟೆ ವಿಜಯನಗರ. ಉಲ್ಟಾ ಪಲ್ಟಾ ಆಗಬಾರದು. ಇನ್ನು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ 2 ಪ್ರಮುಖವಾಗಿರುವಂತ ತೋಳಧಾಮಗಳದಾವ. ಕರ್ನಾಟಕ ರಾಜ್ಯದಲ್ಲಿ 2 ತೋಳಧಾಮಗಳು. ಕರ್ನಾಟಕ ರಾಜ್ಯದಲ್ಲಿ 2 ಮುಖ್ಯವಾದ ತೋಳಧಾಮಗಳು ಹೇಳಿ ನೋಡೋಣ. ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಬಂಕಾಪುರ ಅನ್ನುವಂಥ ತೋಳಧಾಮ. ಕೊಪ್ಪಳ ಜಿಲ್ಲೆ ಬಂಕಾಪುರ ಅನ್ನುವಂಥ ತೋಳಧಾಮ ಇದ್ದರೆ, ಇನ್ನೊಂದು ಮಂಡ್ಯ ಜಿಲ್ಲೆಯ ಮೇಲುಕೋಟೆ. 2 ತೋಳಧಾಮಗಳು ನಮ್ಮ ರಾಜ್ಯದಲ್ಲಿ ಕಂಡುಬರುವ
ಅತ್ಯಂತ ಮುಖ್ಯ 2 ತೋಳಧಾಮಗಳು ಕೊಪ್ಪಳ ಜಿಲ್ಲೆಯ ಬಂಕಾಪುರ ತೋಳಧಾಮ, ಮಂಡ್ಯ ಜಿಲ್ಲೆಯ ಮೇಲುಕೋಟೆ ತೋಳಧಾಮ. ತೋಳಗಳಿಗೆ ಫೇಮಸ್ ಇದೆ ಇದು. ಕೊಪ್ಪಳ ಜಿಲ್ಲೆಯ ಬಂಕಾಪುರ, ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ 2 ಪ್ರಮುಖವಾದ ತೋಳಧಾಮಗಳು. ಬರ್ಕೊಳಕತ್ತೀರಿ? ನೋಟ್ಸ್ ಮಾಡಕತ್ತೀರಲ್ಲ? ಇವು ಕರಡಿಧಾಮಗಳು, ಇವು ತೋಳಧಾಮಗಳು. ಕೊಪ್ಪಳ ಜಿಲ್ಲೆಯ ಬಂಕಾಪುರ ಅನ್ನುವಂಥ ತೋಳಧಾಮ, ಮಂಡ್ಯ ಜಿಲ್ಲೆಯ ಮೇಲುಕೋಟೆಯ ತೋಳಧಾಮ. ದರೋಜಿ ಬಳ್ಳಾರಿ, ಗುಡಿಕೋಟೆ ವಿಜಯನಗರ, ಅರಸೀಕೆರೆ ಹಾಸನ್, ತಿಮ್ಲಾಪುರ ತುಮಕೂರು. ಸ್ಲೋಲಿ ಹೇಳಕತ್ತೀನಿ ಸಚಿನ್. ಪ್ರಕಾಶ್ ಅವರು BRT ಅಂದ್ರೆ ಏನು? BRT ಅಂದ್ರೆ ಬಿಳಿಗಿರಿ ರಂಗನ ಟೆಂಪಲ್. ಅಪ್ಪಿ, BRT ಅಂದ್ರೆ ಏನು? ಬಿಳಿಗಿರಿ ರಂಗನ ಟೆಂಪಲ್. ಜೈ ಶ್ರೀರಾಮ್. ಬಡವರ ಮಂದಿ ಮೆಸೇಜ್ ನೋಡಲ್ಲ ನೀವು ಅಂತ ನೋಡಿ ಹೆಸರ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ತೋಳಧಾಮಗಳನ್ನು ನೋಡಿದೆವು. ನಮ್ಮ ರಾಜ್ಯದಲ್ಲಿ 2 ಪ್ರಮುಖವಾದ ನವಿಲಧಾಮಗಳದ ನೋಡಿ. ಕರ್ನಾಟಕ ರಾಜ್ಯದಲ್ಲಿ 2 ಅತಿ ಮುಖ್ಯವಾದಂಥ ನವಿಲಧಾಮಗಳು. ಇದು ಕ್ವಶನ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅತ್ಯಂತ ಮುಖ್ಯವಾದ 2 ನವಿಲಧಾಮಗಳು ಯಾವುವು ಅಂತ ಕೇಳಿದ್ದಾನ. ನಮ್ಮ ರಾಜ್ಯದಲ್ಲಿ ಕಂಡುಬರುವ 2 ಪ್ರಮುಖವಾದ ನವಿಲಧಾಮಗಳು ಹೇಳ್ರಿ ನೋಡೋಣ. ನೀವೇ ಹೇಳ್ರಿ. ಸೂಪರ್. ಪ್ರಭುವನ ಯಾರವ? ಒಂದು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲಧಾಮ. ಹಾವೇರಿ ಜಿಲ್ಲೆಯ ಬಂಕಾಪುರ. ಒಂದು. ಇನ್ನೊಂದು ನವಿಲುಧಾಮಗಳು ನೋಡಿ, ಪಿಕಾಕ್ ಸೆಂಚುರಿ ಅಂತ ಕರಿತೀವಿ. ನವಿಲುಧಾಮ ಒಂದು ಹಾವೇರಿ ಜಿಲ್ಲೆಯ ಬಂಕಾಪುರ ಅನ್ನುವಂಥ ನವಿಲುಧಾಮ ಒಂದಾದ್ರ, ಇನ್ನೊಂದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ 2 ಫೇಮಸ್ ಆಗಿರುವಂಥ ನವಿಲುಧಾಮನೇ. ಒಂದು ಹಾವೇರಿ ಜಿಲ್ಲೆಯ ಬಂಕಾಪುರ, ಇನ್ನೊಂದು ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ. 2 ಪಿಕಾಕ್ ಸೆಂಚುರಿ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ 2 ಅತಿ ಮುಖ್ಯವಾಗಿರುವ ನವಿಲುಧಾಮಗಳು. ಮುಂದೋಗೋಣ. ಬರ್ಕೊಂಡ್ರಿ? ಹಾವೇರಿ ಜಿಲ್ಲೆಯ ಬಂಕಾಪುರ, ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ 2 ಪ್ರಮುಖವಾದ ನವಿಲುಧಾಮಗಳು. ನೆಕ್ಸ್ಟ್, ಇನ್ನು ನಮ್ಮ ರಾಜ್ಯದಲ್ಲಿ ಕಂಡುಬರುವ ಅತ್ಯಂತ ಮುಖ್ಯವಾದ ವನ್ಯಜೀವಿ ಧಾಮಗಳಂತ ಫೇಮಸ್ ವೈಲ್ಡ್ ಸೆಂಚುರಿ. ಅತ್ಯಂತ ಮುಖ್ಯವಾದಂಥ ವನ್ಯಜೀವಿ ಧಾಮಗಳು. ವನ್ಯಜೀವಿ ಧಾಮಗಳಲ್ಲಿ ಅತಿ ಮುಖ್ಯವಾದಂಥ ವನ್ಯಜೀವಿ ಧಾಮಗಳು ಅವು ಬಹಳ ಎಕ್ಸಾಮ್ಗೆ ಬಂದು ಹೋಗ್ಯಾವ. ಉದಾಹರಣೆ ಯಡಹಳ್ಳಿ ವನ್ಯಜೀವಿ ಧಾಮ. ಯಡಹಳ್ಳಿ ವನ್ಯಜೀವಿ ಧಾಮ ಕೇಳಿರ್ಬೋದು ನೀವು. ಯಡಹಳ್ಳಿ ವನ್ಯಜೀವಿ ಧಾಮ ಈ ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ. ಓಕೆ, ಯಡಹಳ್ಳಿ ವನ್ಯಜೀವಿ ಧಾಮ ಪ್ರೆಸೆಂಟ್ ಎಲ್ಲಿದೆ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಈ ಯಡಹಳ್ಳಿ ವನ್ಯಜೀವಿ ಧಾಮ ಎದಕ್ಕೆ ಫೇಮಸ್ ಆಗಿದೆ ಹೇಳಿ ನೋಡೋಣ. ಬಾಗಲಕೋಟೆ ಜಿಲ್ಲೆಯ ಬೀಳಿಗಿ ತಾಲೂಕು. ಸೂಪರ್. ಜಿಂಕಾರೆಗಳಿಗೆ ಫೇಮಸ್ ನೋಡಿ. ಜಿಂಕಾರೆ ಅಂತ ಕರಿತೀವಿ. ಜಿಂಕಾರೆಗಳಿಗೆ ಜಿಂಕಾರೆ ಕ್ವಶನ್ ಆಗಿದೆ ನೋಡಿ.
ಯಡಹಳ್ಳಿ ವನ್ಯಜೀವಿ ಧಾಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬಂದು ಜಿಂಕಾರಿಗಳಿಗೆ ಫೇಮಸ್ ಆಗಿದೆ. ನೆಕ್ಸ್ಟ್ ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಫೇಮಸ್ ವನ್ಯಜೀವಿ ಧಾಮ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುವ ಪ್ರಸಿದ್ಧವಾದ ವನ್ಯಜೀವಿ ಧಾಮ ಯಾವುದಂದ್ರ ದಾವಣಗೆರೆ ಜಿಲ್ಲೆಯಲ್ಲಿ ರಂಗಯ್ಯನ ದುರ್ಗ ಅನ್ನುವಂಥ ವನ್ಯಜೀವಿ ಧಾಮ ಇದೆ. ರಂಗಯ್ಯನ ದುರ್ಗ, ಇದು ಕ್ವಶನ್ ಆಗಿದೆ ನೋಡಿ. ರಂಗಯ್ಯನ ದುರ್ಗ ವನ್ಯಜೀವಿ ಧಾಮ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾನೆ. ಇದು ದಾವಣಗೆರೆಯಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಈ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುವ ರಂಗಯ್ಯನ ದುರ್ಗ ವನ್ಯಜೀವಿ ಧಾಮ ಯಾವ ಒಂದು ಪ್ರಾಣಿಗಳಿಗೆ ಫೇಮಸ್ ಆಗಿದೆ? ಯಾರು ಹೇಳ್ತಾರೆ? ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುವ ರಂಗಯ್ಯನ ದುರ್ಗ ವನ್ಯಜೀವಿ ಧಾಮ ಸೂಪರ್ 4 ಕೊಂಬಿನ ಹುಲ್ಲೆಗಳಿಗೆ ಫೇಮಸ್ ಆಗಿದೆ ನೋಡಿ. 4 ಕೊಂಬಿನ ಹುಲ್ಲೆಗಳು, ಆಂಟಿಲೋಪ್ ಅಂತ ಕರೀತಾರೆ. 4 ಕೊಂಬಿನ ಹುಲ್ಲೆಗಳಿಗೆ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ಕೇಶವ್ ಕರೆಕ್ಟ್ ಆನ್ಸರ್. ಕೊಂಡು ಕುರಿ ಅಂತ ಕರೀತಾರೆ ಅದಕ್ಕೆ. ಕೊಂಡು ಕುರಿ ಅದಕ್ಕೆ ಫೇಮಸ್ ಆಗಿದೆ ಅಂತಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುವ ರಂಗಯ್ಯನ ದುರ್ಗ ವನ್ಯಜೀವಿ ಧಾಮ. ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವನ್ಯಜೀವಿ ಧಾಮ ಅದ, ನಗುವ ಬೆಕ್ಕಗಳಿಗೆ ಫೇಮಸ್. ಅದು ಎಲ್ಲಿದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಚಿಂಚೋಳಿ ಅನ್ನುವಂಥ ಒಂದು ಸ್ಥಳ ಇದೆ. ಚಿಂಚೋಳಿ, ಆ ಕಲಬುರಗಿ ಜಿಲ್ಲೆ ಚಿಂಚೋಳಿ ಅನ್ನುವಂಥ ವನ್ಯಜೀವಿ ಧಾಮ ಇದೆಯಲ್ಲ, ನಗುವ ಬೆಕ್ಕಗಳಿಗೆ ಫೇಮಸ್. ನಗುವ ಬೆಕ್ಕಗಳು, ಬೆಕ್ಕ ಹೆಂಗ್ ನಗ್ತಾವ ಅಂದ್ರೆ ಬಿದ್ದು ಅಡ್ಡಾಡ್ ನಗ್ತಾವ. ಅಲ್ಲಿ ಮನುಷ್ಯ ನೋಡೋದು, ಒಂದಕ್ಕೊಂದು ಮುಖ ಮುಂದೆ ಬರೋದು, ಹಿಂದೋಗೋದು ಮುಂದೆ ಬರೋದು. ಈ ತರ ನಗುವ ಬೆಕ್ಕಗಳು ಯಾವಾಗ ನಗುತ್ತಾವೋ ಯಾವಾಗ ಅಳ್ತಾವ ಹೇಳಕ್ಕಾಗಲ್ಲ. ಆ ತರ ಕರ್ನಾಟಕ ರಾಜ್ಯದಲ್ಲಿ ನಗುವ ಬೆಕ್ಕಗಳು ಕಂಡು ಬರೋದು ಎಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆ ಚಿಂಚೋಳಿ ಅನ್ನುವಂಥ ಒಂದು ವನ್ಯಜೀವಿ ಧಾಮ ಇದೆ. ಆ ಕಲಬುರಗಿ ಜಿಲ್ಲೆ ಚಿಂಚೋಳಿ ವನ್ಯಜೀವಿ ಧಾಮದಲ್ಲಿ ನಗುವ ಬೆಕ್ಕಗಳು ಫೇಮಸ್. ಮತ್ತೆ ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ವನ್ಯಜೀವಿ ಧಾಮಗಳಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಒಂದು ವನ್ಯಜೀವಿ ಧಾಮ ಇದೆ. ಅದಕ್ಕೆ ರಾಮದೇವರ ಬೆಟ್ಟ ಅಂತ ಕರೀತಾರೆ. ರಾಮದೇವರ ಬೆಟ್ಟ ವನ್ಯಜೀವಿ ಧಾಮ ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದೆ, ರಾಮನಗರದಲ್ಲಿ. ಹಾಗಾದ್ರೆ ರಾಮದೇವರ ಬೆಟ್ಟ ವನ್ಯಜೀವಿ ಧಾಮ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ರಣಹದ್ದುಗಳಿಗೆ ಫೇಮಸ್ ಆಗಿದೆ ನೋಡಿ. ರಣಹದ್ದುಗಳು, ಕರ್ನಾಟಕ ರಾಜ್ಯದ ಯಾವ ವನ್ಯಜೀವಿ ಧಾಮವು ರಣಹದ್ದುಗಳಿಗೆ ಫೇಮಸ್ ಆಗಿದೆ ಅಂದ್ರೆ ರಾಮನಗರ ಜಿಲ್ಲೆಯ ರಣಹದ್ದು ಇದೊಂದು ಅತ್ಯಂತ ಪ್ರಮುಖವಾದಂತ ವನ್ಯಜೀವಿ ಧಾಮ. ನೋಡಿ, ಕಲಬುರಗಿ ಜಿಲ್ಲೆ ಚಿಂಚೋಳಿ ವನ್ಯಜೀವಿ ಧಾಮ, ಯಡಹಳ್ಳಿ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆ ಯಡಹಳ್ಳಿ ವನ್ಯಜೀವಿ ಧಾಮ, ದಾವಣಗೆರೆ ಜಿಲ್ಲೆ ರಂಗಣ್ಣದುರ್ಗ ವನ್ಯಜೀವಿ ಧಾಮ, ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ ಫೇಮಸ್ ಎಲ್ಲ ಇವು. ನೆಕ್ಸ್ಟ್ ಪ್ರಾಣಿಗಳು ಬರ್ಕೊಟ್ರೆ ಅಲ್ಲಿ ಯಾವ ಪ್ರಾಣಿಗಳು ಫೇಮಸ್ ಅದಾವ ಅಂತೇಳಿ ಕೇಳುವ ಬಹಳ ಸಾಧ್ಯತೆಗಳ ಪ್ರಶ್ನೆ ಈ ತರ ಕೇಳ್ತಾನೆ. ನುಗು ವನ್ಯಜೀವಿ ಧಾಮ ಎಲ್ಲಿದೆ? ನುಗು ವನ್ಯಜೀವಿ ಧಾಮ ಮೈಸೂರಿನಲ್ಲಿದೆ. ಮೈಸೂರಿನಲ್ಲಿ ನುಗು ಅನ್ನುವಂಥ ವನ್ಯಜೀವಿ ಧಾಮ ಕಂಡು ಬರುತ್ತೆ. ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಎಲ್ಲಿದೆ? ಶೆಟ್ಟಿಹಳ್ಳಿ ಫೇಮಸ್ ಇದು. ಶೆಟ್ಟಿಹಳ್ಳಿ ಅನ್ನುವಂಥ ಒಂದು ವನ್ಯಜೀವಿ ಧಾಮ ಇದೆ, ಹೇಳಿ ನೋಡೋಣ. ಸೂಪರ್, ರೂಪಾ ಕರೆಕ್ಟ್ ಆನ್ಸರ್. ಶಿವು, ಹರ್ಷ, ಸುನಿಲ ಎಕ್ಸಲೆಂಟ್, ವೆರಿ ಗುಡ್. ಕರ್ನಾಟಕ ರಾಜ್ಯದಲ್ಲಿ ಒಂದು ಫೇಮಸ್ ಆಗಿರುವಂತ ಶೆಟ್ಟಿಹಳ್ಳಿ ಅನ್ನುವಂಥ ಒಂದು ವನ್ಯಜೀವಿ ಧಾಮ ಇದೆ. ಈ ಶೆಟ್ಟಿಹಳ್ಳಿ ಅನ್ನುವಂಥ ವನ್ಯಜೀವಿ ಧಾಮ ಎದಕ್ಕೆ ಫೇಮಸ್ ಆಗಿದೆ ಅಂತ ಕ್ವಶನ್ ಕೇಳೋಣ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ. ಹೇಳಿ ನೋಡೋಣ, ಎದಕ್ಕೆ ಫೇಮಸ್ ಆಗಿದೆ ಶೆಟ್ಟಿಹಳ್ಳಿ?
ಶೆಟ್ಟಿಹಳ್ಳಿ ವನ್ಯಜೀವಿ ಇದಕ್ಕೆ ಫೇಮಸ್ ಆಗಿದೆ ಅಂದ್ರೆ ಜಿಂಕೆಗಳಿಗೆ ಫೇಮಸ್ ಆಗಿದೆ. ಜಿಂಕೆಗಳು ಕರ್ನಾಟಕ ರಾಜ್ಯದಲ್ಲಿ ವಿಶಿಷ್ಟವಾದ ಜಿಂಕೆಗಳು ಇಲ್ಲಿ ಕಂಡು ಬರ್ತವೆ. ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ. ಕೊಡಗು ಜಿಲ್ಲೆಯಲ್ಲಿ ನುಗು ಸಾಮಾನ್ಯ ಪ್ರಾಣಿಗಳು. ನುಗುವಲ್ಲಿ ಆನೆಗಳು ಜಾಸ್ತಿ ಅದಾವೆ, ಆನೆಗಳ ಪ್ರಮಾಣ ಜಾಸ್ತಿ ಇದಾವೆ. ಆನೆಗಳು ಸೂಪರ್. ಬುಕ್ಕಾಪಟ್ಟಣ ಅನ್ನುವಂಥದ್ದು ಒಂದು ವನ್ಯಜೀವಿ ಧಾಮ ಇದೆ. ಬುಕ್ಕಾಪಟ್ಟಣ ಎದಕ್ಕೆ ಫೇಮಸ್ ಅದು? ಬುಕ್ಕಾಪಟ್ಟಣ ಅನ್ನುವಂಥ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಸೂಪರ್. ಹುಲಿಗಳಿಗಲ್ಲ, ಹುಲಿ ಅಲ್ಲ. ಕರಡಿ ನೋಡಿ, ಇದು ಕೂಡ ಸಾರಿ ಜಿಂಕಾರೆಗಳು ಕರೆಕ್ಟ್ ಆನ್ಸರ್. ಜಿಂಕಾರೆ ಕರೆಕ್ಟ್ ಆನ್ಸರ್. ಸಿದ್ದಪ್ಪ ಅವರು ಬ್ಲ್ಯಾಕ್ ಸೈಡ್ ಸರ್ ಪ್ಲೀಸ್ ತಗೋ. ನುಗು ಮೈಸೂರು ಹಾವೇರಿ ಜಿಲ್ಲೆಯಲ್ಲಿ ರಾಣಿಬೆನ್ನೂರು. ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ಒಂದು ವಿಶಿಷ್ಟವಾದಂತ ಇದು ಕೂಡ ವನ್ಯಜೀವಿ ಧಾಮನೆ ಆಗಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಬ್ಲಾಕ್ ಬಕ್ಗಳಿಗೆ ಫೇಮಸ್ ಆಗಿದೆ ನೋಡಿ. ಬ್ಲಾಕ್ ಬಕ್ ಏನ್ ಹಿಂಗಂದ್ರೆ ಬ್ಲಾಕ್ ಬಕ್ ಅಂದ್ರೆ ಏನು ಯಾರು ಹೇಳ್ತಾರೆ? ಬ್ಲಾಕ್ ಬಕ್ ಅಂದ್ರೆ ಏನು? ಕೃಷ್ಣ ಮೃಗ ಅಂತ ಅರ್ಥ. ಕಪ್ಪು ಹಂಸ ಅಲ್ಲ, ಕೃಷ್ಣ ಮೃಗ. ಆಕ್ಚುಲಿ ಈ ಯಾರ ಮ್ಯಾಗ ಕೇಸ್ ಇದೆ ಗೊತ್ತಾ? ಆತನ ಮೇಲೆ ಕೇಸ್ ಇದೆ ನೋಡಿ. ಇವುಗಳನ್ನೇ ಶೂಟ್ ಮಾಡ್ಲಕ್ಕೆ ಹೋದಾಗ ಅವನ ಮೇಲೆ ಸೋಮಶೇಖರ್ ಕರೆಕ್ಟ್. ಸಲ್ಮಾನ್ ಖಾನ್ ಅದಲ್ಲ, ಸಲ್ಮಾನ್ ಖಾನ ಈ ಒಂದು ಕೃಷ್ಣ ಮೃಗಗಳನ್ನು ಭೇಟಿಯಾಡುವಂತ ಸಮಯದಲ್ಲಿ ಅವನ ಮೇಲೆ ಅರಣ್ಯ ಇಲಾಖೆ ಸೂಪರ್. ಅಭಿಷೇಕ್ ಹೇಳ್ತಾನೆ, ಅದನ್ನ ಹೇಳ್ತಾನೆ. ಬರ್ಕೊಡ್ರಿ, ಎಲ್ಲ ಬರ್ಕೊಡ್ರಿ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು, ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಶಿವಮೊಗ್ಗ, ನುಗು ವನ್ಯಜೀವಿ ಧಾಮ ಮೈಸೂರು, ಬುಕ್ಕಾಪಟ್ಟಣ ತುಮಕೂರು. ನೆಕ್ಸ್ಟ್ ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಗದಗ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದ ವನ್ಯಜೀವಿ ಧಾಮ ಇದೆ, ಹೇಳಿ ನೋಡೋಣ. ಮಲ್ಲೇಶ, ಎಲ್ಲರೂ ನೋಡ್ತೇನೆ. ಗದಗ ಜಿಲ್ಲೆಯಲ್ಲಿ ಒಂದು ಪಕ್ಷಿಧಾಮ ಇದೆ, ಹೇಳಿ ನೋಡೋಣ, ಯಾರು ಹೇಳ್ತಾರೆ? ಗದಗ ಜಿಲ್ಲೆಯಲ್ಲಿ ಕಪ್ಪತ್ತಗುಡ್ಡ ಅನ್ನುವಂಥ ವನ್ಯಜೀವಿ ಧಾಮ. ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ ಶುದ್ಧ ಗಾಳಿಯನ್ನು ಕೊಡುವಂತ ಪ್ರಸಿದ್ಧವಾದ ವನ್ಯಜೀವಿ ಧಾಮ ಅಂತ ಫೇಮಸ್ ಆಗಿದೆ. ಅದು ಶುದ್ಧ ಗಾಳಿಯನ್ನು ನೀಡುವಂತ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಇಲ್ಲಿ ಚಿನ್ನದ ನಿಕ್ಷೇಪ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ. ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರಿತೀವಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದು ಖ್ಯಾತಿಯಾಗಿರುವಂತ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡ ಎದಕ್ಕೆ ಫೇಮಸ್ ಅಂದ್ರೆ ಶುದ್ಧ ಗಾಳಿ, ಅತ್ಯಂತ ಪರಿಶುದ್ಧವಾಗಿರುವ ಗಾಳಿಗೆ ಫೇಮಸ್ ಆಗಿದೆ ಅದು. ಓಕೆ, 3 ವನ್ಯಜೀವಿ ಧಾಮಗಳು ಫೇಮಸ್ ಅದ ನೋಡಿ. 3 ವನ್ಯಜೀವಿ ಧಾಮಗಳು. ಒಂದು ತಲಕಾವೇರಿ ವನ್ಯಜೀವಿ ಧಾಮ, ಪುಷ್ಪಗಿರಿ ವನ್ಯಜೀವಿ ಧಾಮ, ಬ್ರಹ್ಮಗಿರಿ ವನ್ಯಜೀವಿ ಧಾಮ. ಓಕೆ, ಈ ತಲಕಾವೇರಿ ವನ್ಯಜೀವಿ ಧಾಮ, ಪುಷ್ಪಗಿರಿ ವನ್ಯಜೀವಿ ಧಾಮ, ಬ್ರಹ್ಮಗಿರಿ ವನ್ಯಜೀವಿ ಧಾಮ, ಈ 3 ವನ್ಯಜೀವಿ ಧಾಮಗಳು ಎಲ್ಲಿದಾವ? ತಲಕಾವೇರಿ, ಪುಷ್ಪಗಿರಿ, ಬ್ರಹ್ಮಗಿರಿ. ಸೂಪರ್. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಾವ ನೋಡಿ. ತಲಕಾವೇರಿ ವನ್ಯಜೀವಿ ಧಾಮ ಆಗಿರಬಹುದು, ಪುಷ್ಪಗಿರಿ ವನ್ಯಜೀವಿ ಧಾಮ ಆಗಿರಬಹುದು, ಬ್ರಹ್ಮಗಿರಿ. ಈ 3 ವನ್ಯಜೀವಿ ಧಾಮಗಳು ಎಲ್ಲದ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಸೂಪರ್. ಅರಬಿತಿಟ್ಟು ಅಂತ ಕರೀತಾರೆ ಅದನ್ನು.
ತಲಕಾವೇರಿ ವನ್ಯಜೀವಿಧಾಮ, ಬ್ರಹ್ಮಗಿರಿ ವನ್ಯಜೀವಿಧಾಮ ಮತ್ತೆ ಪುಷ್ಪಗಿರಿ ವನ್ಯಜೀವಿಧಾಮ. ಈ 3 ವನ್ಯಜೀವಿಧಾಮಗಳು ಎಲ್ಲಿದಾವ ಅಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತವೆ. ಇವು ಕೂಡ ನಿಸರ್ಗದತ್ತವಾಗಿ ಆನೆಗಳು ಇವೆಲ್ಲವುಗಳನ್ನು ಒಳಗೊಂಡವು. ಬರ್ಕೊಂಡ್ರಿ ಇದನ್ನ. ತಲಕಾವೇರಿ ವನ್ಯಜೀವಿಧಾಮ ಫೇಮಸ್ ಎಲ್ಲಿ? ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿಧಾಮಗಳ ಕೊಡುಗೆ ಕೊಟ್ಟಂತ ಜಿಲ್ಲೆನೇ ಕೊಡಗು ಜಿಲ್ಲೆ. ಈ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿಧಾಮಗಳಿಗೆ ಎಷ್ಟು ಕೊಡುಗೆ ಕೊಟ್ಟಂತ ಜಿಲ್ಲೆ ಯಾವ್ದಂತ ಕೇಳೋಣ. ಅತಿ ಹೆಚ್ಚು ಕೊಡುಗೆ ನೀಡಿದ ಜಿಲ್ಲೆನೇ ಅದು ಕೊಡಗು ಜಿಲ್ಲೆ. ಯಾರು ಬಿಜಾಪುರದಾಗ ಏನೂ ಇಲ್ಲ ಅಂತ ಕೇಳೋರವರು. ಬಿಜಾಪುರದಾಗ ಯಾಕೆ ಏನೂ ಇಲ್ಲ? ಹುಲಿ ಅದಾವ ಇಲ್ಲಲ್ಲ, ಹುಲಿಗಳು ಆನೆಗಳು ಅದಾವ ಇಲ್ಲಿ. ನಾವು ಜಾಲಿ ಗಂಟೆ ನಾವು ಒಳ್ಳೊಳ್ಳೆ ಉದ್ದೇಶಪೂರ್ವಕ ಕೇಳೋದು ಅನ್ನೋದನ್ನು. ಅನ್ಬಾರ್ದಪ್ಪ. ಅಷ್ಟು ಬರ್ಕೊಂಡ್ರಿ. ಓಕೆ. ಸಾಲಮರದ ತಿಮ್ಮಕ್ಕ 284 ಮರಗಳನ್ನು ನೆಟ್ಟಾಳ. ಯಾವ 2 ಸ್ಥಳಗಳ ಮಧ್ಯದಲ್ಲಿ ನೆಟ್ಟಿದ್ದಾರೆ? ಅದು ಆನ್ಸರ್ ಯಾರು ಹೇಳ್ತಾರೆ ನೋಡೋಣ. ಸಾಲಮರದ ತಿಮ್ಮಕ್ಕ ಟೋಟಲ್ ಅದೇ ಸ್ಥಳ ಹೇಳಬೇಕು. ಅದನ್ನ ಯಾವ ಸ್ಥಳದ ಮಧ್ಯದಲ್ಲಿ, ಯಾವ ಸ್ಥಳದ ಮಧ್ಯೆ? ಸೂಪರ್. ರಾಮನಗರ ಜಿಲ್ಲೆಯ ಯಾವ ತಾಲೂಕು? ಬಿಡದಿ ಅಲ್ಲ. ಮಾಗಡಿ ತಾಲೂಕು ನೋಡಿ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ರೈಟ್ ಆನ್ಸರ್. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಕುದೂರು ಮತ್ತು ಹುಲಿಕಲ್ ಗ್ರಾಮಗಳ ಮಧ್ಯದಲ್ಲಿ, ಕುದೂರು ಪ್ಲಸ್ ಹುಲಿಕಲ್, ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಮತ್ತು ಹುಲಿಕಲ್ ಗ್ರಾಮಗಳ ಮಧ್ಯದಲ್ಲಿ ಒಟ್ಟು 284 ಮರಗಳನ್ನು ನೆಡಲಾಗಿದೆ. ರವಿ ಮಿಂಚನ್ ಕರೆಕ್ಟ್ ಇದು ರವಿ ಅವರೇ. ಸಾಲಮರ ತಿಮ್ಮಕ್ಕ ಅವರ ಹೆಸರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ 2011ರಲ್ಲಿ ಸಾಲಮರ ತಿಮ್ಮಕ್ಕ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದರು. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕುದೂರು ಮತ್ತು ಹುಲಿಕಲ್ ಗ್ರಾಮಗಳ ಮಧ್ಯದಲ್ಲಿ ಮರಗಳ ರಕ್ಷಣೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಹೋರಾಟ ಯಾವುದು? ಯಾರು ಹೇಳ್ತಾರೆ? ಮರಗಳ ರಕ್ಷಣೆಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೆದಂತ ಹೋರಾಟ ಯಾವುದು? ಸೂಪರ್. ಅಪ್ಪಿಕೋ ಚಳವಳಿ ನೋಡಿ. ಅಪ್ಪಿಕೋ ಚಳವಳಿ ಯಾವ ವರ್ಷ ಅಂದ್ರ 1983. 1983 ಯಾವ ಜಿಲ್ಲೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಿಡ ಮರಗಳ ರಕ್ಷಣೆಗಾಗಿ ನಡೆದಂತ ಹೋರಾಟವನ್ನೇ ನಾವು ಯಾವ ಚಳವಳಿ ಅಂತ ಕರಿತೀವಿ ಅಂದ್ರೆ ಅಪ್ಪಿಕೋ ಚಳವಳಿ ಅಂತ ಹೇಳಿ ಗುರುತಿಸ್ತೀವಿ. ದೇಶದಲ್ಲಿ ಚಿಪ್ಕೋ ಚಳವಳಿಯಾದ ರಾಜ್ಯದಲ್ಲಿ ಅಪ್ಪಿಕೋ ಚಳವಳಿ. ಎಸ್, ಇದು ಈ ಹೋರಾಟದ ನಾಯಕತ್ವ ವಹಿಸಿಕೊಂಡವರು ಯಾರಂದ್ರ ಪಾಂಡುರಂಗ ರಾವ್ ಹೆಗಡೆ. ಪಾಂಡುರಂಗ್ ರಾವ್ ಹೆಗಡೆ ಅನ್ನುವಂಥ ವ್ಯಕ್ತಿ 1983ರಲ್ಲಿ ಈ ಒಂದು ಅಪ್ಪಿಕೋ ಚಳವಳಿಯನ್ನು ಹಮ್ಮಿಕೊಂಡ್ರು. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಂತ ಒಂದು ಪ್ರಸಿದ್ಧವಾದ ಚಳವಳಿ ನೋಡಿ. ದೇಶದಲ್ಲಿ ಚಿಪ್ಕೋಳಾದರೆ ದೇಶದಲ್ಲಿ ಮೇಧಾ ಪಟ್ಕರ್ ಇಲ್ಲ, ಅರುಣ್ ಕುಮಾರ್, ಮೇಧಾ ಅಲ್ಲ, ಚಂಡಿ ಪ್ರಸಾದ್ ಭಟ್ ಮತ್ತು ಸುಂದರ್ಲಾಲ್ ಬಹುಗುಣ. ಮೇಧಾ ಪಟ್ಕರ್ ಏನು ಅಂತಂದ್ರ ನರ್ಮದಾ ಬಚಾವ್ ಅವರು. ನರ್ಮದಾ ಬಚಾವ್ ಆಂದೋಲನಕ್ಕಾಗಿ ನಡೆದ ಹೋರಾಟವನ್ನೇ
ಮೇಧಾ ಪಟ್ಕರ್. ಹೌದು. 1973ರಲ್ಲಿ ಉತ್ತರಾಖಂಡದಲ್ಲಿ ಚಿಪ್ಕೋ ಚಳವಳಿ ಹಮ್ಮಿಕೊಂಡ್ರು. ಮಲ್ಲೇಶ್ ಹೇಳ್ತೀನಿ. ನೆಕ್ಸ್ಟ್ ಸೆಪ್ಟೆಂಬರ್ 16, ಸೆಪ್ಟೆಂಬರ್ 17, ಸೆಪ್ಟೆಂಬರ್ 18, ಸೆಪ್ಟೆಂಬರ್ 20 ಯಾವ ದಿನವನ್ನು ವಿಶ್ವ ಓಜೋನ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ? ವಿಶ್ವ ಓಜೋನ್ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ಗಿಡಮರಗಳ ರಕ್ಷಣೆಯಿಂದ ನಾವು ಓಜೋನ್ ಪದರವನ್ನು ರಕ್ಷಣೆ ಮಾಡಬಹುದು. ಪ್ರತಿ ವರ್ಷ ಸೆಪ್ಟೆಂಬರ್ 16 ಇದನ್ನು ವಿಶ್ವ ಓಜೋನ್ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೆಪ್ಟೆಂಬರ್ 16 ವಿಶ್ವ ಓಜೋನ್ ಡೇ ಅನ್ನಾಗಿ ಆಚರಣೆ ಮಾಡ್ತೀವಿ, ನೆನಪಿರ್ರಿ. ಕೊಡಗು ಜಿಲ್ಲೆ, ಚಾಮರಾಜನಗರ, ಕುಂದಾಪುರ, ಮೈಸೂರು ಈ ಕೆಳಗಿನ ಯಾವ ಸ್ಥಳದಲ್ಲಿ ದುಬಾರಿ ಕಾಡುಗಳನ್ನು ನೋಡುತ್ತೇವೆ? ಕರ್ನಾಟಕ ರಾಜ್ಯದ ಈ ಕೆಳಗಿನ ಯಾವ ಸ್ಥಳದಲ್ಲಿ ದುಬಾರಿ ಕಾಡುಗಳನ್ನು ಕಾಣುತ್ತೇವೆ? ದುಬಾರಿ ಕಾಡುಗಳು ಕೊಡಗು ಜಿಲ್ಲೆಯಲ್ಲಿ ಕಾಣುತ್ತೀವಿ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ದುಬಾರಿ ಕಾಡುಗಳು ಅಥವಾ ಇದನ್ನ ದೇವರ ಕಾಡುಗಳು ಅಂತ ಕರೀತಾರೆ. ಕರ್ನಾಟಕ ರಾಜ್ಯದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯಗಳು ಕಂಡು ಬರುತ್ತವೆ? ಮ್ಯಾಂಗ್ರೋವ್ಸ್ ಅರಣ್ಯಗಳು ಮ್ಯಾಂಗ್ರೋವ್ಸ್